ಸಿಎಂ ಕುರ್ಚಿ ಹಗ್ಗ ಜಗಾಟಕ್ಕೆ ಬ್ರೇಕ್ ಬಿದ್ದಂತ ಹಿನ್ನೆಲೆಯಲ್ಲಿ ನಾಳೆ ಹಾಸನಕ್ಕೆ ಸಿಎಂ ಡಿಸಿಎಂ ಭೇಟಿ ಕೊಡ್ತಾ ಇದ್ದಾರೆ. ಸರ್ಕಾರದ ಸಮರ್ಪಕ ಸಾಧನಾ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. 75,000ಕ್ಕೂ ಹೆಚ್ಚು ಫಲಾನುಭವಿಗಳು ಭಾಗಿಯಾಗಬಹುದಾದ ಸಾಧ್ಯತೆ ಇದೆ. ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ. ಸರ್ಕಾರಿ ಕಾಲೇಜಿನಲ್ಲಿ ಹಾಸನ ಡಿಸಿ ಲತಾ ಕುಮಾರಿಯವರು ರೌಂಡ್ಸ್ ಹಾಕಿದ್ದಾರೆ. ವಿವಿಧ ಕಾಮಗಾರಿಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆ ಇದೆ. ಸಿಎಂ ಡಿಸಿಎಂ ಸೇರಿದಂತೆ ಕೆಲ ಮಂತ್ರಿಗಳು ಕೂಡ ಭಾಗಿಯಾಗಬಹುದಾದ ಸಾಧ್ಯತೆ ಇರುವಂಥ ಹಿನ್ನೆಲೆಯಲ್ಲಿ ಹೆಚ್ಚಿನ ರೀತಿಯಾಗಿ ಅಲರ್ಟ್ ಆಗಲಾಗಿದೆ. ಎಲ್ಲ ಥರದ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗಿದೆ. ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಸಿದ್ಧತೆ ಯಾವ ರೀತಿ ಆಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರಕಾಶ್ ಒಂದು ಚಿಟ್ಚಾಟ್ ನಡೆಸಿದ್ದಾರೆ. ನೋಡೋಣ. ಸರ್ಕಾರಿ ಸೇವೆಗಳ ಸಮರ್ಪಣಾ ಸಮಾವೇಶಕ್ಕೆ ಈಗಾಗಲೇ ಹಾಸನ ಜಿಲ್ಲೆಗೆ ಸಿಎಂ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಕೂಡ ಆಗಮಿಸ್ತಾ ಇದ್ದಾರೆ. ಅದರ ನೇತೃತ್ವವನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಕೂಡ ತೆಗೆದುಕೊಂಡಿರುವಂಥದ್ದು. ಜೊತೆಗೆ ಇಲ್ಲಿನ ಉಸ್ತುವಾರಿಯನ್ನು ಹಾಸನ ಜಿಲ್ಲಾಧಿಕಾರಿ ಲತಾ ಕುಮಾರಿಯವರು ನೋಡ್ತಾ ಇರುವಂಥದ್ದು. ಈಗಾಗಲೇ ನಾವು ಹಾಸನದ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ನ ಬಳಿ ಇರುವಂಥದ್ದು. ಸಾಕಷ್ಟು ಈಗ ದೃಶ್ಯಾವಳಿಗಳಲ್ಲಿ ನೋಡ್ಬೋದು, ಸಾಕಷ್ಟು ಬೃಹತ್ ಮಟ್ಟದ ವೇದಿಕೆಯನ್ನು ಕೂಡ ಈಗಾಗಲೇ ಸಿದ್ಧಗೊಳಿಸಿರುವಂಥದ್ದು. ಯಾಕಂದರೆ ಸುಮಾರು 75,000ದಿಂದ 1,00,000ಕ್ಕೂ ಹೆಚ್ಚು ಇಲ್ಲಿಗೆ ಫಲಾನುಭವಿಗಳು ಬರ್ತಾರೆ ಅನ್ನುವ ನಿರೀಕ್ಷೆಯನ್ನು ಕೂಡ ಈಗಾಗಲೇ ಜಿಲ್ಲಾಡಳಿತ ಇಟ್ಟುಕೊಂಡಿರುವಂಥದ್ದು. ವಿವಿಧ ಶಂಕುಸ್ಥಾಪನೆ ಕಾರ್ಯಕ್ರಮ ಮತ್ತು ಜೊತೆಗೆ ವಿವಿಧ ಕಾರ್ಯಕ್ರಮಗಳ ಉದ್ಘಾಟನೆ ಕೂಡ ಇಲ್ಲಿ ನಡೆಯುತ್ತೆ. ಒಂದೊಂದು ಈಗಾಗಲೇ ಒಂದು ಪತ್ರಿಕಾಗೋಷ್ಠಿಯಲ್ಲಿ ಡಿ ಸಿ ಅವರು ಕೂಡ ಹೇಳ್ತಾ ಇದ್ರು, ಕೆಲವೊಂದು ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟ ಹಾಗೆ ಉದ್ಘಾಟನೆ ಕಾರ್ಯಕ್ರಮ ಕೂಡ ಆಗುತ್ತೆ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಜೊತೆಗೆ ಹಾಸನ ಜಿಲ್ಲಾಧಿಕಾರಿಗಳಿದ್ದಾರೆ, ಮಾತನಾಡ್ಸೋಣ. ಮೇಡಮ್, ಈಗ ಮೊದಲನೇ ಬಾರಿಗೆ ಸರ್ಕಾರಿ ಸಮರ್ಪಣಾ ಸಮಾವೇಶವನ್ನು ಕೂಡ ಹಾಸನ ಜಿಲ್ಲೆಯಲ್ಲಿ ಮಾಡ್ತಾ ಇದ್ದೀರಿ. ಜೊತೆಗೆ ಎಷ್ಟು ಜನ ನಿರೀಕ್ಷೆ ಮಾಡಿದಿರಿ, ಜೊತೆಗೆ ಫಲಾನುಭವಿಗಳು ಎಷ್ಟು ಮೇಡಮ್? ನಿಮಗೆಲ್ಲ ಗೊತ್ತಿರೋ ಹಾಗೆ ಡಿಸೆಂಬರ್ 6ನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಮ್ಮ ಹಾಸನ ಜಿಲ್ಲೆಗೆ ಆಗಮಿಸ್ತಾ ಇದ್ದಾರೆ. ಅನೇಕ ವಿವಿಧ ಕಾಮಗಾರಿಗಳ ಉದ್ಘಾಟನೆ ಮತ್ತು ಶಂಕುಸ್ಥಾಪನೆ ಕಾರ್ಯಕ್ರಮಕ್ಕೆ, ಜೊತೆಗೆ ಫಲಾನುಭವಿಗಳಿಗೆ ಅವರ ಸವಲತ್ತುಗಳ ವಿತರಣೆ ಕಾರ್ಯಕ್ರಮವನ್ನು ನಮ್ಮ ಸನ್ಮಾನ್ಯ ಕಂದಾಯ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಶ್ರೀಯುತರಾದ ಕೃಷ್ಣ ಬೈರೇಗೌಡ ಸರ್ ಅವರ ಒಂದು ನೇತೃತ್ವದಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ. ಅದರಲ್ಲೂ ಮುಖ್ಯವಾಗಿ ತಾವು ಹೇಳಿದಾಗೆ ಸುಮಾರು ನಾವು ಫಲಾನುಭವಿಗಳನ್ನು 70,000 ಫಲಾನುಭವಿಗಳನ್ನು ಈ ವೇದಿಕೆಗೆ ಕರ್ಕೊಂಡು ಬರಬೇಕು ಅಂತ ನಾವು ಈ ಸರಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಮತ್ತು ಅನೇಕ ಸವಲತ್ತುಗಳನ್ನು ಅವರಿಗೆ ಕೊಡೋದ್ರಿಂದ ಒಂದು ಸರ್ಕಾರದ ಒಂದು ಸೇವೆಯನ್ನು, ಒಂದು ಸಮರ್ಪಣಾ ಸಮಾವೇಶವನ್ನು ನಾವು ಈ ಬಾರಿ ಆಚರಿಸ್ತಾ ಇದ್ದೇವೆ. ಮೇಡಮ್, ಯಾವ್ಯಾವ ಕಾರ್ಯಕ್ರಮ ಅಂತಂದರೆ ಚುಟುಕು ವಿಚಾರದಲ್ಲಿ ಹೇಳಬೇಕು ಅಂತಂದರೆ ಯಾವ್ಯಾವ ಕಾರ್ಯಕ್ರಮ ಉದ್ಘಾಟನೆ ಆಗುತ್ತೆ, ಇವತ್ತು ಯಾರ್ಯಾರು ಬರ್ತಾರೆ ಅಂತ ಇಡೀ ಸರ್ಕಾರ ಅಂತಂದರೆ ಈಗಾಗಲೇ ಎಂಟೈರ್ ಟೀಮ್ ಬರುತ್ತೆ ಅನ್ನೋ ಮಾಹಿತಿ ಇದೆ, ನೀವೇನು ಹೇಳ್ತೀರಾ? ಹೌದು. ಈಗ ಸುಮಾರು 22 ಕಾರ್ಯಕ್ರಮಗಳು ಉದ್ಘಾಟನೆಗೆ ಈಗ ತಯಾರಾಗಿದೆ. ಸಂಪೂರ್ಣ ಕಾಮಗಾರಿಗಳು ಪೂರ್ಣಗೊಂಡು, ಅದರಲ್ಲಿ ಮುಖ್ಯವಾಗಿ ಹೇಳಬೇಕು ಅಂದರೆ ನಮ್ಮ ಹಾಸನ ನಗರದ ಪ್ರಜಾಸೌಧ, ತಾಲೂಕಿನ ಪ್ರಜಾಸೌಧ ಈಗ ಸುಮಾರು 15 ಕೋಟಿ ಒಂದು ಕಟ್ಟಡ ಸಂಪೂರ್ಣ ಆಗಿದೆ. ಈಗ ಅದು ಲೋಕಾರ್ಪಣೆ ಮಾಡಲಿದ್ದಾರೆ. ಹೀಗೆ ವಿವಿಧ ಸಮಾಜ ಕಲ್ಯಾಣ ಇಲಾಖೆ, ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ, ಇತರ ಮತ್ತು ಅದರಲ್ಲೂ ಮುಖ್ಯವಾಗಿ ವೈದ್ಯಕೀಯ ಶಿಕ್ಷಣ ಇಲಾಖೆಯಿಂದ ಅನೇಕ ಕಾಮಗಾರಿಗಳು, ನಮ್ಮ ಮೆಡಿಕಲ್ ಕಾಲೇಜ್ ಹಿಮ್ಸ್ ವತಿಯಿಂದ ಈ ರೀತಿಯಾಗಿ ಅನೇಕ ಕಾಮಗಾರಿಗಳಿದೆ. ಶಂಕುಸ್ಥಾಪನೆಯಲ್ಲಿ ಮುಖ್ಯವಾಗಿ ನೀರಾವರಿ ಇಲಾಖೆಯಿಂದ ಏತ ನೀರಾವರಿ ಯೋಜನೆಯಡಿಯಲ್ಲಿ ಕೆರೆ ತುಂಬಿಸುವ ಚನ್ನರಾಯಪಟ್ಟಣ ಇರಿಸಾವೆಯಲ್ಲಿ 18 ಕೆರೆಗಳಿಗೆ ಕೆರೆ ತುಂಬಿಸುವ ಏತ ನೀರಾವರಿ ಯೋಜನೆಗೆ ಒಂದು ಶಂಕುಸ್ಥಾಪನೆ, ಮತ್ತು ಲೋಕೋಪಯೋಗಿ ಇಲಾಖೆ ಅನೇಕ ಕಾಮಗಾರಿಗಳು, ಹೀಗೆ ಸುಮಾರು 300ರಿಂದ 500 ಕೋಟಿಯವರೆಗೆ ಮೊತ್ತದ ಒಂದು ಕಾಮಗಾರಿಗಳ ಒಂದು ಲೋಕಾರ್ಪಣೆ ಈಗ ತಯಾರಾಗಿದೆ. ಇದಿಷ್ಟು ಹಾಸನ ಜಿಲ್ಲಾಧಿಕಾರಿಗಳು ಕೂಡ ಹೇಳುವಂಥ ಮಾತು. ಈಗಾಗಲೇ 70,000ದಿಂದ ಫಲಾನುಭವಿಗಳು ಏನಿದ್ದಾರೆ, 70,000ಕ್ಕೂ ಹೆಚ್ಚು ಫಲಾನುಭವಿಗಳನ್ನು ಕರೆಯೋದಕ್ಕೆ ನಾವು ಈಗಾಗಲೇ ತಯಾರು ಮಾಡ್ಕೊಂಡಿದ್ದೀವಿ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಬೇಕಾದಂತಹ ಎಲ್ಲ ಸಿದ್ಧತೆಯನ್ನು ಮಾಡಿಕೊಳ್ಳಲಾಗ್ತದೆ ಅನ್ನುವ ಮಾಹಿತಿಯನ್ನು TV5ಗೆ ನೀಡಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಕಿಶೋರ್ ಜೊತೆ ಪ್ರಕಾಶ್, TV5 ಹಾಸನ.